ದೆಹಲಿ ಕೆಂಪುಕೋಟೆ ಸ್ಫೋಟದ ಹಿಂದೆ ಪಾಕಿಸ್ತಾನದ ನಂಟಿದೆಯೇ ಎಂಬ ಅನುಮಾನವೂ ಸಹ ವ್ಯಕ್ತವಾಗ್ತಾ ಇದೆ. ಇತ್ತೀಚೆಗೆ ದೆಹಲಿ ಮತ್ತು ಇಸ್ಲಾಮಾಬಾದ್ನಲ್ಲಿ ನಡೆದ ಕಾರ್ ಸ್ಫೋಟಗಳ ಹಿಂದಿನ ಪಿತೂರಿಯ ಬಗ್ಗೆ ಸ್ಫೋಟಕ ಆರೋಪ ಮಾಡಿದ್ದಾರೆ. ಪತ್ರಕರ್ತ ತಾವ್ ಸಿದ್ದಿಕಿ ಮಾಡಿರುವಂತಹ ಪೋಸ್ಟ್ ನಲ್ಲಿ ಏನಿದೆ ಗೊತ್ತಾ? ಸಿದ್ದಿಕಿ ಅವರು ಈ ಹಿಂದೆ ಪಾಕಿಸ್ತಾನಿ ಸೇನೆಯಿಂದ ತಮಗೆ ಅಪಹರಣ ಮತ್ತು ಹತ್ಯೆ ಬೆದರಿಕೆ ಬಂದಿದೆ ಎಂದು ಸಹ ಆರೋಪಿಸಿ ಬಂದದ್ದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಹೊರಗೆ ನವೆಂಬರ್ 10ರ ಸಂಜೆ ನಡೆದ ಭೀಕರ ಕಾರ್ ಸ್ಫೋಟ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇಡೀ ದೇಶದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಕಾರು ಬ್ಲಾಸ್ಟ್ ಪ್ರಕರಣ ದಿನೇ ದಿನೇ ಒಂದು ತಿರುವನ್ನ ಪಡ್ಕೊಳ್ತಾನೆ ಇದೆ. ಇನ್ನು ಯಾವ ಉಗ್ರ ಸಂಘಟನೆ ಕೈವಾಡ ಈ ಪ್ರಕರಣದಲ್ಲಿ ಇದೆ ಅನ್ನೋದು ಮಾತ್ರ ಇದುವರೆಗೂ ಗೊತ್ತಾಗಿಲ್ಲ. ಇದರ ನಡುವೆ ದೆಹಲಿ ಕೆಂಪುಕೋಟೆ ಸ್ಫೋಟದ ಹಿಂದೆ ಪಾಕಿಸ್ತಾನದ ನಂಟಿದೆಯೇ ಎಂಬ ಅನುಮಾನವೂ ಸಹ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಸ್ಫೋಟದ ಬೆನ್ನಲ್ಲೇ ಪಾಕಿಸ್ತಾನ ವಾಯುನೆಲೆ ಮತ್ತು ನೌಕಾಪಡೆಗೆ ಹೈ ಅಲರ್ಟ್ ಘೋಷಣೆ ಮಾಡಿದ್ದು ಮತ್ತಷ್ಟು ಅನುಮಾನವನ್ನು ಸಹ ಹೆಚ್ಚಿಸ್ತಾ ಇದೆ. ದೆಹಲಿ ಸ್ಫೋಟದಲ್ಲಿ ಸುಮಾರು 11 ಜನ ಸಾವನ್ನಪ್ಪಿದ್ದಾರೆ, ಹಲವರಿಗೆ ಗಾಯಗೊಂಡಿದ್ದಾರೆ. ಈ ಪ್ರಕರಣದ ತನಿಖೆಯಲ್ಲಿ ಪುಲ್ವಾಮಾ ಸಂಪರ್ಕ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಕಳೆದ ತಿಂಗಳು ದೇಶದಾದ್ಯಂತ 2900 ಕೆಜಿ ಸ್ಫೋಟಕಗಳು ಹಾಗೂ ವಿಷಕಾರಕಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಐಸಿಎಸ್ ಖಲಿಸ್ತಾನ್ ಗುಂಪುಗಳು ಸಂಬಂಧಿತ ಉಗ್ರರು ಬಂಧನಕ್ಕೊಳಗಾಗಿದ್ದಾರೆ. ಇದರಿಂದ ಇದು ದೊಡ್ಡ ಭಯೋತ್ಪಾದಕ ಸಂಚಿನ ಭಾಗವಾ ಎಂಬ ಸಂಶಯಕ್ಕೂ ಸಹ ಕಾರಣವಾಗಿರುವಂತದ್ದು. ಹಾಗೆ ಭಾರತದ ಹೈ ಅಲರ್ಟ್ ನಲ್ಲಿದ್ದು ಎನ್ಎ ಸಹ ತನಿಖೆ ನಡೆಸ್ತಾ ಇದೆ. ಪಾಕಿಸ್ತಾನದ ಈ ತ್ವರಿತ ಪ್ರಕ್ರಿಯೆಗೆ ಗಡಿಯಾಚಿನ ಬೆದರಿಕೆಗಳು ಬಗ್ಗೆ ಹೆಚ್ಚುತ್ತಾ ಇರುವಂತಹ ಕಳವಳವನ್ನು ಸಹ ತೋರಿಸ್ತಾ ಇದೆ. ಇನ್ನು ಗಡಿ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಭಾರತೀಯ ಗುಪ್ತಚರ ಸಂಸ್ಥೆಗಳು ಪಾಕ್ ಸೇನೆಯ ಚಲನಾವಲನಗಳನ್ನು ಸಹ ಗಮನಿಸ್ತಾ ಇವೆ. ಈ ನಡುವೆ ಪತ್ರಕರ್ತರಾದಂತಹ ತಾವ್ ಸಿದ್ದಿಕಿ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಪಾಕಿಸ್ತಾನಿ ಪತ್ರಕರ್ತರಾದಂತಹ ತಾವ್ ಸಿದ್ದಿಕಿ ಅವರು ಇತ್ತೀಚೆಗೆ ದೆಹಲಿ ಮತ್ತು ಇಸ್ಲಾಮಾಬಾದ್ನಲ್ಲಿ ನಡೆದ ಕಾರ್ ಸ್ಫೋಟಗಳ ಹಿಂದಿನ ಪಿತೂರಿಯ ಬಗ್ಗೆ ಸ್ಫೋಟಕ ಆರೋಪ ಮಾಡಿದ್ದಾರೆ. ಈ ಭಯೋತ್ಪಾದಕ ದಾಳಿಗಳ ಹಿಂದೆ ಪಾಕಿಸ್ತಾನದ ಸೇನೆಯ ಪಾತ್ರವಿದೆ ಎಂದು ಬಲವಾಗಿ ಪ್ರತಿಪಾದಿಸ್ತಾ ಇದ್ದಾರೆ. ಸಿದ್ದಿಕಿ ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ ನಲ್ಲಿ ಈ ಕುರಿತು ಬರೆದಿದ್ದು, ಪಾಕಿಸ್ತಾನಿ ಸೇನೆಯು ಇಸ್ಲಾಮಿ ಭಯೋತ್ಪಾದಕರನ್ನ ಆಸ್ತಿಗಳಂತೆ ಬಳಸ್ತಾ ಇದೆ ಎಂದು ಆರೋಪಿಸಿದ್ದಾರೆ. ಇನ್ನು ಅಷ್ಟಕ್ಕೂ ಪತ್ರಕರ್ತ ತಾವ್ ಸಿದ್ದಿಕಿ ಮಾಡಿರುವಂತಹ ಪೋಸ್ಟ್ ನಲ್ಲಿ ಏನಿದೆ ಗೊತ್ತಾ? ದೆಹಲಿ ಮತ್ತು ಇಸ್ಲಾಮಾಬಾದ್ ಮೇಲೆ ಪಾಕಿಸ್ತಾನಿ ಸೇನೆಯು ತನ್ನ ಆಸ್ತಿಗಳು ಎಂದು ಕರೆಯಲ್ಪಡುವಂತಹ ಆತ್ಮಾಹುತಿ ಬಾಂಬ್ ದಾಳಿ ಮಾಡಲಾಗಿರುವಂತದ್ದು. ಇನ್ನು ಪಾಕಿಸ್ತಾನಿ ಜನರುಗಳೆಲ್ಲ ಇಸ್ಲಾಮಿಸ್ಟ್ ಭಯೋತ್ಪಾದನೆಯನ್ನ ದೇಶೀಯ ಮತ್ತು ವಿದೇಶಾಂಗ ನೀತಿಯ ಸಾಧನವಾಗಿ ಬಳಸುವುದನ್ನ ನಿಲ್ಲಿಸುವವರೆಗೂ ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ನೆಲೆಸಲು ಸಾಧ್ಯವಿಲ್ಲ ಎಂದು ಪೋಸ್ಟ್ ಮಾಡಿದ್ದಾರೆ. ಸಿದ್ದಿಕಿ ಅವರ ಈ ಹೇಳಿಕೆಯು ರಾಜತಾಂತ್ರಿಕ ವಲಯಗಳಲ್ಲಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ತೀವ್ರ ಚರ್ಚೆಗೂ ಸಹ ಕಾರಣವಾಗಿರುವಂತದ್ದು. ಸಿದ್ದಿಕಿ ಅವರು ಈ ಹಿಂದೆ ಪಾಕಿಸ್ತಾನಿ ಸೇನೆಯಿಂದ ತಮಗೆ ಅಪಹರಣ ಮತ್ತು ಹತ್ಯೆ ಬೆದರಿಕೆ ಬಂದಿದೆ ಎಂದು ಸಹ ಆರೋಪಿಸಿ ಬಂದದ್ದು. ಇನ್ನು ಪ್ರಸ್ತುತವಾಗಿ ವಿದೇಶದಲ್ಲಿ ನೆಲೆಸಿದ್ದಾರೆ. ರಕ್ಷಣಾ ಸಚಿವರಾದಂತಹ ಇಸ್ಲಾಮಾಬಾದ್ ದಾಳಿಯ ಬಗ್ಗೆ ಅರಿವಿಲ್ಲದ ಘಟನೆಯ ಬೆನ್ನಲ್ಲೇ ಈ ಪತ್ರಕರ್ತರ ಹೇಳಿಕೆ ಹೊರಬಿದ್ದಿರುವುದು ಪರಿಸ್ಥಿತಿಯ ಗಂಭೀರತೆಯನ್ನ ಎತ್ತಿ ತೋರಿಸ್ತಾ ಇದೆ. ಇನ್ನು ಪಾಕ್ ಭಾರತ ಗಡಿಯಲ್ಲಿ ವಾಯು ಪ್ರದೇಶವನ್ನ ನಿರಂತರ ಗಮನಿಸ್ತಾ ಇದೆ. ಇದು ಗಡಿ ಪ್ರದೇಶದಲ್ಲಿ ಹೆಚ್ಚಿದ ವಾಯು ಸಂಚಾರ ನಿರ್ಬಂಧಗಳು ಮತ್ತು ಭದ್ರತಾ ಪ್ರೋಟೋಕಾಲ್ಗಳನ್ನ ಹೆಚ್ಚಿಸ್ತಾ ಇದೆ. ದೆಹಲಿ ಸ್ಫೋಟವನ್ನ ಗಮನಿಸಿ ಭಾರತದಿಂದ ಪೂರ್ವಭಾವಿ ದಾಳಿ ಮತ್ತು ಪ್ರತೀಕಾರದ ಆತಂಕದಿಂದಾಗಿ ಈ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಎಂದು ಸಹ ಮೂಲಗಳಿಂದ ತಿಳಿಸಲಾಗ್ತಾ ಇದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮ್ಗಾಗಿ, ನಿಮ್ಗೋಸ್ಕರ.